ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನ್ರಿ ಇದು 1,25,000 ರೆಂಟ್ ಅಂತ ತಮ್ಮನೇಲಿ ತೋರಿಸ್ಬಿಟ್ಟು ಇದು ಯಾವುದೋ ಫ್ಯಾಕ್ಟ್ರಿ ಶೆಡ್ಡು, ಇಂಡಸ್ಟ್ರಿಯಲ್ ಶೆಡ್ಡು ತೋರಿಸ್ತಾ ಇದ್ದೀರಾ ಅಂತ ನೀವು ತಿಳ್ಕೊಬೋದು. ಸೊ ಯಾರೋ ರೆಸಿಡೆನ್ಷಿಯಲ್ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗದೆ ಇರ್ಬೋದು. ಆದರೂ ನಿಮ್ಮ ಜನರಲ್ ನಾಲೆಜ್ಗೋಸ್ಕರ ಇದು ಫ್ಯಾಕ್ಟ್ರಿ ಶೆಡ್ಡು, ಇಂಡಸ್ಟ್ರಿಯಲ್ ಶೆಡ್ಡು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆದ್ರೂ ಇದನ್ನು ವಿಡಿಯೋ ನೋಡಿ ಸ್ಕಿಪ್ ಮಾಡಿದರೆ ಯಾರು ಪ್ರಾಫಿಟ್ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಹ್ಯೂಜ್ ಪ್ರಾಫಿಟ್ ಬೇಕು ಅನ್ನೋರು, ಆಮೇಲೆ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋರು, ಫ್ಯಾಕ್ಟ್ರಿ ಶೆಡ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಇದು ಒಳ್ಳೆ ಶೆಡ್ ಅಂತಲೇ ಹೇಳ್ಬೋದು, ಜಾಗ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಇದು ನಾರ್ತ್ ಸೈಡ್ಗೆ 90 ಸ್ಕ್ವೇರ್ ಫೀಟ್ ಬರುತ್ತೆ, ಬ್ಯಾಕ್ ಸೈಡ್ಗೆ 40 ಸ್ಕ್ವೇರ್ ಫೀಟ್ ಬರುತ್ತೆ. ಟೋಟಲ್ 3,600 ಸ್ಕ್ವೇರ್ ಫೀಟ್. ಹ್ಯೂಜ್ ಜಾಗ ಅಂತಲೇ ಹೇಳ್ಬೋದು. ಇದು 3,600 ಸ್ಕ್ವೇರ್ ಫೀಟ್ ಅಲ್ಲಿರೋ ಒಂದು ಫ್ಯಾಕ್ಟ್ರಿ ಶೆಡ್, ಇಂಡಸ್ಟ್ರಿಯಲ್ ಶೆಡ್ ಇದು. ಸೊ ಇದರದ್ದು ಇವಾಗ ಓನರ್ ಕೋಟಿಂಗ್ ಪ್ರೈಸ್ ನಾನು ಈಗಲೇ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2.6 crore, 2,60,00,000 ಓನರ್ ಕೋಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಪ್ರೆಸೆಂಟು 1,25,000 ಬಾಡಿಗೆ ಆಲ್ರೆಡಿ ಬರ್ತಾ ಇದೆ. ಒಂದು ಮಂತ್ಗೆ 1,25,000 ಬಾಡಿಗೆ ಬರ್ತಾ ಇದೆ. ಸೊ ಯಾರು ಇನ್ವೆಸ್ಟ್ಮೆಂಟ್ ಪರ್ಪೋಸು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಅವ್ರಿಗೆ ಇದು ಈ ಬಜೆಟಲ್ಲಿ ಅಂದರೆ 2.63 crore ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ಗೆ ಅಂತ ನೋಡ್ತಾ ಇರೋರು ಅವ್ರಿಗೆ ಈ ಫ್ಯಾಕ್ಟ್ರಿ ಶೆಡ್ಡಲ್ಲಿ ನಿಮಗೆ ತಿಂಗಳಿಗೆ 1,25,000 ಬಾಡಿಗೆ ಆಲ್ರೆಡಿ ಬರ್ತಾ ಇರೋದ್ರಿಂದ ಒಳ್ಳೆ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು ಯಾವುದೇ ಮನೆ ರೆಸಿಡೆನ್ಷಿಯಲ್ ಏನೇನು ತೋರಿಸಿದ್ರೆ ಇಲ್ಲಿವರೆಗೂ ಆ ರೆಸಿಡೆನ್ಷಿಯಲಲ್ಲಿ ನಿಮಗೆ ಎಷ್ಟು ನೀವು ಅಪ್ ಟು 2 crore ಹಾಕಿದ್ರು ನಿಮಗೆ ಮಿನಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೂ ನಿಮಗೆ ಒಂದು 70,000 to 80,000 ಬರ್ಬೋದು ಅಷ್ಟೇ ಬಾಡಿಗೆ. ನಿಮಗೆ ಟೋಟಲ್ ಆ ಥರ 2 crore ಇನ್ವೆಸ್ಟ್ ಮಾಡಿದ್ರು ನಿಮಗೆ 70,000 to 80,000 ಬಾಡಿಗೆ ಬರ್ಬೋದು. ಆದರೆ ಈ ಫ್ಯಾಕ್ಟ್ರಿ ಶೆಡ್, ಈ ಇಂಡಸ್ಟ್ರಿಯಲ್ ಶೆಡ್ಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಆಲ್ರೆಡಿ ಪ್ರೆಸೆಂಟ್ 1,25,000 ಬಾಡಿಗೆ ಬರ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಹಂಗಾಗಿ ಇದು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಒಳ್ಳೆ ಜಾಗ, ಒಳ್ಳೆ ಇದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ಪೀಣ್ಯ ಸೆಕೆಂಡ್ ಸ್ಟೇಜು, ಆಮೇಲೆ ಅಂದ್ರಳ್ಳಿಗೆ ಹೋಗೋ ರೂಟಲ್ಲಿ ಭಟ್ರು ಹೋಟೆಲ್ ಅಂತ ಬರುತ್ತೆ. ಸೊ ಆ ನಿಯರ್ಗೆ ಇದು ಎಕ್ಸಾಕ್ಟ್ ಪ್ಲೇಸ್ ಬರುತ್ತೆ. ಇದು ಕನೆಕ್ಷನ್ ಹೆಂಗೆ, ಇದು ಬಸ್ ರೂಟು ಯಾವುದೆಲ್ಲ ಹೆಂಗೆ ಅಂದರೆ ನಿಮಗೆ 8ನೇ ಮೈಲಿಂದ ರುಕ್ಮಿಣಿ ನಗರ, ನೆಲಗಂದನಹಳ್ಳಿ, ತಿಗುಡುಪಳ್ಳಿ ಆ ಕಡೆಯಿಂದನೂ ಕನೆಕ್ಟ್ ಆಗ್ಬೋದು ಈ ಫ್ಯಾಕ್ಟ್ರಿ ಶೆಡ್ಗೆ. ಆಮೇಲೆ ಈ ಕಡೆ ನೀವು ಜಾಳರಿ ಕ್ರಾಸು, TVS ಕ್ರಾಸು, NTTF ಆ ಕಡೆಯಿಂದನೂ ಕೂಡ ಇದಕ್ಕೆ ಕನೆಕ್ಟ್ ಆಗ್ಬೋದು. ನೀವು ಮಾಗಡಿ ರೋಡ್ ಕಡೆಯಿಂದ ಬಂದರೂ ಕೂಡ ನೀವು ರಿಂಗ್ ರೋಡಲ್ಲಿ ಬಂದು ಲಗ್ಗೆರೆ, ಆಮೇಲೆ TVS ಕ್ರಾಸು, NTTF ಆ ಕಡೆಯಿಂದನೂ ಕೂಡ ಈ ಪ್ಲೇಸ್ಗೆ ಕನೆಕ್ಟ್ ಆಗ್ಬೋದು. ನಿಮಗೂ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೂ ನಾನು ಡೈರೆಕ್ಟ್ ಓನರ್ ನಂಬರ್ನ ಡಿಸ್ಪ್ಲೇಯಲ್ಲಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಎಲ್ಲ ರೀತಿಯ ಡೀಟೇಲ್ಸ್ ಬೇಕು ಅಂದ್ರೂ ಓನರ್ಗೆ ಕಾಲ್ ಮಾಡಿ ತಿಳ್ಕೊಂಡು ಅದಕ್ಕೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಇದು ಫ್ಲೋರ್ಸ್ ಬಂದ್ಬಿಟ್ಟು ಗ್ರೌಂಡು, ಫಸ್ಟು, ಸೆಕೆಂಡು. ಸೊ ನಿಮಗೆ ಸೂಪರ್ ಬಿಲ್ಡಪ್ ಏರಿಯಾನೇ ಬಂದ್ಬಿಟ್ಟು ಏನಿಲ್ಲ ಅಂದರೂ 10,800 ಸೂಪರ್ ಬಿಲ್ಡಪ್ ಏರಿಯಾ. ಸೊ 10,800 ಸ್ಕ್ವೇರ್ ಫೀಟ್ ಬರುತ್ತೆ. ಟೋಟಲ್ ಸೂಪರ್ ಬಿಲ್ಡಪ್ ಏರಿಯಾ 10,800 ಸ್ಕ್ವೇರ್ ಫೀಟ್ ಬರುತ್ತೆ. ಹಾಗಾಗಿ ನಿಮಗೆ ದೊಡ್ಡದಾದ ಯಾವುದೋ ನನಗೆ ಅಷ್ಟಾಗಿ ಫ್ಯಾಕ್ಟ್ರಿ ಎಲ್ಲ ಯಾವ್ಯಾವ ರೀತಿ ಇರುತ್ತೆ, ಯಾವುದು ಏನು ಯಾವ ಥರ ಮ್ಯಾನುಫ್ಯಾಕ್ಚರ್ಸ್ ವರ್ಕ್ ಮಾಡ್ತಾರೆ ಅದರಲ್ಲಿ ನನಗೆ ಐಡಿಯಾ ಇಲ್ಲ. ಸೊ ಈ ಫ್ಯಾಕ್ಟ್ರಿ ನೋಡಿದವ್ರಿಗೆ, ಈ ಜಾಗ ನೋಡಿದವ್ರಿಗೆ ಅವ್ರಿಗೆ ಸೂಟಬಲ್ಲ ಇದು ಅಂತ ಅವ್ರಿಗೆ 100% ಗೊತ್ತಿರುತ್ತೆ. ಸೊ ಹಂಗಾಗಿ ನೋಡಿ, ಇಷ್ಟೊಂದು 10,800 ಸೂಪರ್ ಬಿಲ್ಡಪ್ ಏರಿಯಾ ಇರೋದ್ರಿಂದ ನಿಮ್ಮ ಫ್ಯಾಕ್ಟ್ರಿಗೋ ನಿಮ್ಮ ಆಫೀಸ್ಗೋ ಯಾವುದಕ್ಕೆ ಅನುಕೂಲ ಆಗುತ್ತೋ ಅವ್ರಿಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಇದು ನೋಡಿ, ನಾನು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸುತ್ತಮುತ್ತ ತೋರಿಸ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಈಗ ಫ್ಯಾಬ್ರಿಕೇಷನ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರು ಬಂದ್ಬಿಟ್ಟು ನಿಮಗೆ ಹಾಸ್ಪಿಟಲ್ಗಳಿಗೆ ಈ ಸ್ಯಾನಿಟರಿ ಸ್ಟ್ಯಾಂಡು, ಬೆಡ್ಡು, ಇನ್ನೊಂದು ಕೆಲವೊಂದು ವಸ್ತುಗಳನ್ನ ಇವರು ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ.
ಸೊ ಇವರು ಆಲ್ರೆಡಿ ರೆಂಟ್ ಕೊಡ್ತಾ ಇರೋದು 1,25,000. ಈ ಟೋಟಲ್ ಬಿಲ್ಡಿಂಗ್ಗೆ 1,25,000 ರೆಂಟ್ನ ಆಲ್ರೆಡಿ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ನಿಮಗೆ ಒಳ್ಳೆ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಗ್ರೌಂಡು ಫಸ್ಟಲ್ಲಿ ಫ್ಯಾಕ್ಟ್ರಿ ಯೂಸ್ಗೆ ಅಂತ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ಅಂತ ಸಪ್ರೇಟ್ ಕ್ಯಾಬಿನೆಟ್ಸ್ ಇದ್ದಾವೆ. ಸೊ ಹಂಗಾಗಿ ಅಲ್ಲಿ ಮ್ಯಾನೇಜರು ಮೀಟಿಂಗು ಏನಾದರೂ ಮಾಡ್ಕೊಳ್ಳೋಕ್ಕೆ ಅಂತ ಕ್ಯಾಬಿನೆಟ್ಸ್ ಇರೋದ್ರಿಂದ ಅದು ತುಂಬಾ ಅನುಕೂಲವಾಗಿದೆ. ಸೊ ಹಂಗಾಗಿ ಇದು ಪಕ್ಕಾ ಪ್ಲ್ಯಾನಿಂಗಲ್ಲಿ ನೀಟಾಗಿ ಫ್ಯಾಕ್ಟ್ರಿ ಶೆಡ್ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ನೋಡಿ, ಗ್ರೌಂಡು ಫಸ್ಟು ನಿಮಗೆ ತೋರಿಸಿದ್ದೀನಿ. ಸುತ್ತಮುತ್ತ ಫ್ಯಾಕ್ಟ್ರಿ ಒಳಗೆ ಯಾವ ರೀತಿ ಏನು ಕೆಲಸ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಪ್ರತಿ ಫ್ಲೋರಲ್ಲೂ ನಿಮಗೆ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ. ಫ್ರೆಂಡ್ಸ್, ಈ ಪ್ರಾಪರ್ಟಿ ನಿಮಗೆ ಯಾವುದೇ ಗೌರ್ಮೆಂಟಿಂದ ಅಲಾಟ್ ಆಗಿರೋ ಪ್ರಾಪರ್ಟಿ ಅಲ್ಲ, ಆರ್ ಲೀಸ್ಗೆ ಅಂತ ಕೊಟ್ಟಿರೋ ಪ್ರಾಪರ್ಟಿ ಅಲ್ಲ. ಇದು ಪಕ್ಕಾ ಪ್ರೈವೇಟ್ ಪ್ರಾಪರ್ಟಿ. ಓನರ್ ಇದನ್ನು 2013ರಲ್ಲಿ ಇದನ್ನು ಪ್ರಾಪರ್ಟಿನ ತಗೊಂಡಿರ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಗ್ರೌಂಡು ಫಸ್ಟ್ ತೋರಿಸಿದೆ. ಈಗ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಆಫೀಸ್ ಸ್ಪೇಸ್ ಇದೆ ನೋಡಿ. ಫುಲ್ ಸಪ್ರೇಟ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಮೀಟಿಂಗಿಗೆ ಆಗಲಿ ಅಡ್ಮಿನಿಸ್ಟ್ರೇಷನ್ ಕೆಲಸಗಳಿಗೆ ಆಗಲಿ ಇಲ್ಲಿ ಆರಾಮ್ಸೆ ಇಲ್ಲಿ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದರಲ್ಲಿ 20 HP ಪವರ್ ಅವೈಲಬಲ್ ಇದೆ. ಸೊ ಇದ್ರ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಫ್ರಂಟ್ಗೆ ನಾರ್ತ್ ಫೇಸ್ಗೆ 90 ಸ್ಕ್ವೇರ್ ಫೀಟ್ ಇದೆ, ಬ್ಯಾಕ್ ಸೈಡ್ಗೆ 40 ಸ್ಕ್ವೇರ್ ಫೀಟ್ ಇದೆ. ಟೋಟಲ್ 3,600 ಸ್ಕ್ವೇರ್ ಫೀಟು. ಸೂಪರ್ ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು 10,800. ಸೂಪರ್ ಬಿಲ್ಡಪ್ ಏರಿಯಾ 10,800. ಏನು ಪವರ್ ಎಷ್ಟಿದೆ ಅಂದರೆ 20 HP ಪವರ್ ಅವೈಲೇಬಲ್ ಇದೆ. ಆಮೇಲೆ ಪ್ರತಿ ಫ್ಲೋರಲ್ಲೂ ವಾಶ್ ರೂಮ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಕ್ಯಾಬಿನೆಟ್ಸ್ ಕೂಡ ಅವೈಲೇಬಲ್ ಇದೆ. ಹಂಗಾಗಿ ಇದನ್ನು ಯಾರು ಬೈ ಮಾಡ್ತೀರೋ ಅವರಿಗೆ ಪಕ್ಕಾ ಪ್ಲ್ಯಾನಿಂಗಲ್ಲಿರೋ ಒಂದು ಇಂಡಸ್ಟ್ರಿಯಲ್ ಶೆಡ್ ನಿಮ್ದಾಗುತ್ತೆ. ಫ್ರೆಂಡ್ಸ್, ಈ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಂದ್ಬಿಟ್ಟು ಏಷ್ಯಾದ ನಂಬರ್ 1 ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿದ್ದರಿಂದ ಸೊ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ 100% ನಿಮಗೆ ಪ್ರಾಫಿಟ್ ಗ್ಯಾರಂಟಿ ಇದೆ. ಸೊ ಹಂಗಾಗಿ ಈ ಫ್ಯಾಕ್ಟ್ರಿ ಶೆಡ್ನ ನೀವು ಬೈ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಫ್ರೆಂಡ್ಸ್, ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಈ ವಿಡಿಯೋನ ನೋಡ್ತಾ ಇದ್ರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಿಮ್ಮದೇ ಯಾವುದೇ ಪ್ರಾಪರ್ಟಿ ಏನೋ ಕಮರ್ಷಿಯಲ್ ಬಿಲ್ಡಿಂಗು ಆರ್ ಇಂಡಸ್ಟ್ರಿಯಲ್ ಶೆಡ್ಡು ಇಲ್ಲ ಓನ್ ಹೌಸು, ಓಲ್ಡ್ ಹೌಸು, ನ್ಯೂ ಹೌಸು ಯಾವುದಾದ್ರೂ ನೀವು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲಲ್ಲಿ ಅವನ್ನು ಪ್ರಮೋಷನ್ ಕೊಟ್ಟು ನಾನು ಸೇಲ್ ಮಾಡಿಕೊಡೋ ಎಲ್ಲ ಪ್ರಯತ್ನವೂ ನಾನು ಮಾಡ್ತೀನಿ. ಹಾಗಾಗಿ ಈ ಎಲ್ಲ ಡೀಟೇಲ್ಸ್ಗೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಲ್ದಲೆ ನಿಮಗೆ ಬಿಸ್ನೆಸ್ ಲೋನು, ಪರ್ಸ್ನಲ್ ಲೋನು, ಹೋಮ್ ಲೋನು, ಪರ್ಚೇಸ್ ಕನ್ಸ್ಟ್ರಕ್ಷನ್ ಲೋನು, ಕಮರ್ಷಿಯಲ್ ಲೋನು, ನಿಮಗೆ ಯಾವುದೇ ರೀತಿಯ ಲೋನ್ಗೆ ಸಂಬಂಧಪಟ್ಟಂಗೆ ಅದಕ್ಕೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.